ನಾನು ಅದನ್ನು ಚೆಕ್ ಮಾಡ್ತಿದ್ದೆ. ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ನ ಮೀಟಿಂಗು ಇಂಥ ವಾತಾವರಣದಲ್ಲಿ ಏನು ಚರ್ಚೆ ಆಗುತ್ತಲ್ಲಿ ಅಂತ. ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಯಾಕಿರುತ್ತೆ ಅಂದರೆ, ತುಂಬ ದೊಡ್ಡ ನಿರ್ಣಯ, ಅನೇಕರನ್ನು ಲೂಪ್ನಲ್ಲಿಡಬೇಕಾಗತ್ತೆ, ಅನೇಕರಿಗೆ ವಿಷಯ ತಿಳಿಸಿರಬೇಕಾಗತ್ತೆ, ಅನೇಕರಿಗೆ ಏನೋ ಒಂದು ಸಲಹೆ ಕೊಡೋದಕ್ಕಿರುತ್ತೆ. ಅನೇಕರು ಅಂದ್ರೆ ಯಾರಂದರೆ ಅವ್ರಿಗೆ ಒಂದಲ್ಲ ಒಂದು ಅನುಭವ ಇರುತ್ತೆ, ರಾಜಕೀಯ ಎಕ್ಸ್ಪೀರಿಯನ್ಸ್ ಇರುತ್ತೆ, ಹಿರಿಯರಿರ್ತಾರೆ. ಅಂಥವರು ಕೆಲವೊಂದು ರಾಜಕೀಯ ಸನ್ನಿವೇಶಗಳನ್ನು ಚರ್ಚೆ ಮಾಡೋದಿರುತ್ತೆ. ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ. ದಿಸ್ ಇಸ್ ದ ಪ್ಲ್ಯಾಟ್ಫಾರ್ಮ್, CCPA, ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್. ಇದಾದ ಮೇಲೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕಲ್ ಅಫೇರ್ಸ್. ಆ ಸಭೆ ಆಗತ್ತೆ. ಯುದ್ಧ ಅಂದರೆ ಸರ್ಕಾರ ಹೇಳ್ತು, ಸೈನ್ಯ ನುಗ್ಗಿತು, ಹೊಡೀತು, ವಾಪಸ್ ಬಂತು, ಅಷ್ಟಲ್ಲ. ಅದು ಅನೇಕ ಆ್ಯಂಗಲ್ಗಳನ್ನು ಹ್ಯಾಂಡಲ್ ಮಾಡಬೇಕು. ಮಿಲಿಟ್ರಿ ಅವರು ಒಂದು ಆಡಳಿತ ನಡೆಸ್ತಾ ಇರುವ ಸರ್ಕಾರ ಮಿಲಿಟ್ರಿಗೆ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಅವರು ತಮ್ಮದಷ್ಟೇ ತಾವು ನೋಡ್ತಾರೆ. ಅಂದರೆ ತಮ್ಮದಷ್ಟೇ ಇನ್ ದ ಸೆನ್ಸ್, ನಮ್ಮಲ್ಲಿ ಮೆನ್ ಎಷ್ಟಿದ್ದಾರೆ, ಆಯುಧಗಳು ಯಾವ್ಯಾವುದಿದೆ, ಆ ಟೆರೆನ್ನಲ್ಲಿ ಈ ಸಂದರ್ಭದಲ್ಲಿ ಯುದ್ಧ ಮಾಡೋದಕ್ಕೆ ನಾವು ಪ್ರಿಪೇರ್ ಆಗಿದ್ದೀವಾ, ಇದೇ ಸರಿಯಾದ ಸಂದರ್ಭವ, ಸ್ವಲ್ಪ ದಿವಸ ಕಾಯೋದು ಒಳ್ಳೆಯದಾ, ಮಳೆಗಾಲನ, ಚಳಿಗಾಲನ, ಬೇಸಿಗೆನ, ಎವ್ರಿಥಿಂಗ್ ಮಿಲಿಟ್ರಿ ಆ ದೃಷ್ಟಿಕೋನದಿಂದ ನೋಡುತ್ತೆ. ಬಟ್ ಸರ್ಕಾರಕ್ಕೆ ಅದು ಒಂದು ಆ್ಯಂಗಲ್ಲು, ಸರ್ಕಾರಕ್ಕೆ ಅದು ಒಂದು ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನದಲ್ಲಿ ಆರ್ಥಿಕ ಸ್ಥಿತಿಗತಿ ಯೋಚನೆ ಮಾಡ್ತಾರೆ. ಈ ಪರಿಣಾಮ ಏನಾಗುತ್ತೆ ಅಂತ. ಯುದ್ಧ ಅಂತ ಶುರುವಾದರೆ ಶುರು ಮಾಡೋದಷ್ಟೇ ಸರ್ಕಾರದ ಕೈಲಿರುತ್ತೆ, ನಿಲ್ಲಿಸೋದದ್ರ ಕೈಲಿರೋದಿಲ್ಲ. ರಷ್ಯಾ ಯುಕ್ರೇನ್ ಯುದ್ಧ ಆದಾಗ 15 ದಿನಕ್ಕೆ ಮುಗಿದು ಹೋಗುತ್ತೆ, 1 ತಿಂಗಳಿಗೆ ಮುಗಿದು ಹೋಗುತ್ತೆ, 3 ತಿಂಗಳಿಗೆ ಮುಗಿದು ಹೋಗುತ್ತೆ ಅಂದ್ವಿ ನಾವು. ನಡೀತಾನೇ ಇದೆ, ಅದು ಇನ್ನೂ ನಡೀತಿದೆ. ಶುರು ಮಾಡೋದು ಸರ್ಕಾರದ ಕೈಲಿರುತ್ತೆ, ನಿಲ್ಲಿಸೋದು ಸರ್ಕಾರದ ಕೈಲಿರೋದಿಲ್ಲ. ಅದನ್ನು ಎಕನಾಮಿಕಲಿ ಸಸ್ಟೈನ್ ಮಾಡಬೇಕು. ಯುದ್ಧ ನಡೀತಾ ನಡೀತಾ ಆಯುಧಗಳ ಕೊರತೆ ಆದರೆ ಎಲ್ಲೆಲ್ಲಿಂದ ತರಿಸಬಹುದು ನಾವು? ಯಾರ್ಯಾರು ಕೊಡ್ತಾರೆ ನಮಗೆ ಆಯುಧಗಳನ್ನು? ಅದಕ್ಕೆ ಎಷ್ಟು ಬೇಕಾಗುತ್ತೆ? ಈಗ ನೋಡಿ, ಭಾರತ ಹೋಗಿ ಗಡಿಯಲ್ಲಿ ಯುದ್ಧ ಸನ್ನದ್ಧವಾಗಿ ನಿಂತ್ಕೊಂಡಿರುವಾಗ ಪಾಕಿಸ್ತಾನಕ್ಕೆ ಆಯುಧಗಳಿಗೆ ದುಡ್ಡಿಲ್ಲ. ಚೀನಾನ ಕೇಳ್ತಾ ಇದ್ದಾರೆ ಅವರು, $1.4 ಬಿಲಿಯನ್ ದುಡ್ಡು ಬೇಕು ನಮಗೆ ಆಯುಧಗಳ ಖರೀದಿಗೆ ಅಂತ. ಅದು ರಹಸ್ಯವಾಗಿ ಎಲ್ಲ ಪ್ರೆಸ್ ಮೀಟ್ನಲ್ಲಿ ಕೇಳ್ತಾ ಇದ್ದಾರೆ. ಪ್ರೆಸ್ ಮೀಟ್ನಲ್ಲಿ ಕೇಳ್ತಾ ಇದ್ದಾರೆ, ನನಗೂ $1.4 ಬಿಲಿಯನ್ ನಾವು ಚೀನಾದಿಂದ ಕೇಳ್ತಾ ಇದ್ದೀವಿ ಅಂತ. ಅಂಥ ಪರಿಸ್ಥಿತಿ ಆಗಬಾರ್ದಲ್ಲ.